ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ಎಕ್ಸಾಮಿಗೆ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಕೇಳ್ತಾರೆ. 3 ಪದವನ್ನು ಕೊಡ್ತಾರೆ, ಅಂದರೆ 3 ನುಡಿಗಟ್ಟುಗಳನ್ನು ಕೊಡ್ತಾರೆ. ಅದರಲ್ಲಿ 2ಕ್ಕೆ ನೀವು ಉತ್ತರವನ್ನು ಬರೀಬೇಕು. ಸೊ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನುಡಿಗಟ್ಟುಗಳು ಯಾವುದು ಇಂಪಾರ್ಟೆಂಟು, ಯಾವುದು ಎಕ್ಸಾಮಿಗೆ ನೋಡ್ಕೊಳ್ಬೇಕು, ಈಸಿಯಾಗಿ ಅವ್ರು ಕೊಡುವಂತಹ 3 ನುಡಿಗಟ್ಟುಗಳಲ್ಲಿ 2ಕ್ಕೆ ನೀವು ಸ್ವಂತ ವಾಕ್ಯದಲ್ಲಿ ಬರೀಬಹುದು, ನಿಮ್ಮ ಸ್ವಂತ ವಾಕ್ಯದಲ್ಲಿ. ಇದು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಕಾಲು ಕೀಳು, ಎಳ್ಳು ನೀರು ಬಿಡು, ಬೇರೂರು. ಇನ್ನೊಂದು ಕ್ವಶನ್ ಪೇಪರಲ್ಲಿ ಇರುವಂಥದ್ದು ದಾರಿದೀಪ, ತಲೆಬಾಗು, ಮೊರೆ ಹೋಗು. ಇದು ಕೂಡ ಇಂಪಾರ್ಟೆಂಟು. ಇದೆಲ್ಲದಕ್ಕೂ ಒಟ್ಟಿಗೆ ಉತ್ತರವನ್ನು ಹೇಳ್ತೀನಿ. ಮೊದಲಿಗೆ ಯಾವ ಪದಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಕೈಯೊಡ್ಡು, ರೈಲು ಬಿಡು, ರಾಮಬಾಣ. ಇದು ಕೂಡ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇನ್ನೊಂದು ಪೇಪರಲ್ಲಿ ಮೆಲ್ಲ ಮೆಲ್ಲನೆ, ಪರಿಪರಿಯಾಗಿ, ನಡುವೆ. ಹಾಗೂ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊರೆ ಹೋಗು, ಕಾಲು ಕೀಳು, ತಲೆ ಹಾಕು. ಇದಿಷ್ಟು ಪದಗಳನ್ನ, ನುಡಿಗಟ್ಟುಗಳನ್ನ ಅವ್ರು ಕೊಟ್ಟಿದ್ದಾರೆ. ಮೊದಲನೇದಾಗಿ ದಾರಿದೀಪ. ಶಿಕ್ಷಕರ ಬುದ್ಧಿ ಮಾತುಗಳು ವಿದ್ಯಾರ್ಥಿಗಳಿಗೆ ದಾರಿದೀಪ. ಕತ್ತಿಮಸೆ. ಕೌರವರು ಪಾಂಡವರ ಮೇಲೆ ಕತ್ತಿ ಮಸೆಯುತ್ತಿದ್ದರು. ಮುಂದಿನ ನುಡಿಗಟ್ಟು ಗಾಳಿಗೆ ತೂರು. ಬಸವ ತತ್ವಗಳನ್ನು ಗಾಳಿಗೆ ತೂರಿ ಮರೆಯುವವರೇ ಹೆಚ್ಚು. ಕೈಯೊಡ್ಡು. ಸುಲಭವಾಗಿ ದೊರೆಯುವುದಕ್ಕೆ ಎಂದೂ ಕೈಯೊಡ್ಡಬಾರದು. ಅಜ್ಜನ ಕಾಲದ್ದು. ನಮ್ಮ ಮನೆಯಲ್ಲಿರುವ ಪೆಟ್ಟಿಗೆ ನಮ್ಮ ಅಜ್ಜನ ಕಾಲದ್ದು. ಹಿತ್ತಾಳೆ ಕಿವಿ. ರಾಜನಾದವನು ಹಿತ್ತಾಳೆ ಕಿವಿಯನ್ನು ಹೊಂದಿರಬಾರದು. ನೆಕ್ಸ್ಟು ಕಣ್ಣು ಕೆಂಪಗೆ ಮಾಡು. ಕೆಲವರು ನೇರವಾಗಿ ಮಾತನಾಡಿದರೆ ಕಣ್ಣು ಕೆಂಪಗೆ ಮಾಡುತ್ತಾರೆ. ಕಪಿಮುಷ್ಟಿ. ಕಾನೂನಿನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ರೈಲು ಬಿಡು. ಮಕ್ಕಳು ಗುರುಗಳ ಮುಂದೆ ರೈಲು ಬಿಡುವುದು ಸಹಜ. ಮುಂದಿನ ನುಡಿಗಟ್ಟು ಮುಖ ಊದಿಸು. ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಗಳು ಬೈದರೆ ಮುಖ ಊದಿಸಿಕೊಳ್ಳುತ್ತಾರೆ. ಎಳ್ಳು ನೀರು ಬಿಡು. ದುರಭ್ಯಾಸಗಳಿಗೆ ಎಳ್ಳು ನೀರು ಬಿಡುವುದು ಸಜ್ಜನರ ಲಕ್ಷಣ. ಹುಡುಗಾಟಿಕೆ. ಬಾಲ್ಯದಲ್ಲಿ ಹುಡುಗಾಟಿಕೆ ಸ್ವಭಾವ ಸಾಮಾನ್ಯ. ಹೊಟ್ಟೆ ಹೊರೆ. ಬಡವರು ಕೂಲಿನಾಲಿ ಮಾಡಿ ಹೊಟ್ಟೆ ಹೊರೆಯುತ್ತಾರೆ. ನೆಕ್ಸ್ಟು ಸಿಂಹ ಸ್ವಪ್ನ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದನು. ತಲೆಬಾಗು. ಸ್ವಾಭಿಮಾನಿಯಾದವನು ಯಾರ ಮುಂದೆಯೂ ತಲೆ ಬಾಗುವುದಿಲ್ಲ. ಚಳ್ಳೆಹಣ್ಣು ತಿನ್ನಿಸು. ಕಳ್ಳರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವುದು ಮಾಮೂಲಿಯಾಗಿದೆ. ಗತಿ ಕಾಣಿಸು. ಭಾರತೀಯ ಸೈನಿಕರು ಉಗ್ರರಿಗೆ ಒಂದು ಗತಿ ಕಾಣಿಸಿದರು. ಮೊರೆ ಹೋಗು. ದಿಕ್ಕು ಕಾಣದಾದಾಗ ನಾವು ದೇವರ ಮೊರೆ ಹೋಗುತ್ತೇವೆ. ಕಾಲು ಕೀಳು. ಪೊಲೀಸರನ್ನು ಕಂಡ ದರೋಡೆಕೋರರು ಕಾಲು ಕಿತ್ತರು. ಬೇರೂರು. ಅಪರೂಪಕ್ಕೆ ಬಂದ ಗೆಳೆಯ ಮನೆಯಲ್ಲಿಯೇ ಬೇರೂರಿದ್ದಾನೆ. ಒಡಕುಬಾಯಿ. ನನ್ನ ಗೆಳೆಯನು ಒಡಕುಬಾಯಿಯಾದ್ದರಿಂದ ಅವನಲ್ಲಿ ಗುಟ್ಟು ರಟ್ಟಾಗುವುದೇ ಹೆಚ್ಚು. ಕೈ ಬೆಚ್ಚಗೆ ಮಾಡು. ಸರ್ಕಾರಿ ಕೆಲಸ ಆಗಬೇಕಾದರೆ ಕೈ ಬೆಚ್ಚಗೆ ಮಾಡಬೇಕು. ಕೈ ಕೊಡು. ಯಾವತ್ತೂ ಹಣವನ್ನು ಸಾಲ ಪಡೆದು ಕೈ ಕೊಡಬಾರದು. ನೆಕ್ಸ್ಟು ಕಾಲು ಕೀಳು. ಅಪಾಯವನ್ನು ಅರಿತು ನಾನು ಅಲ್ಲಿಂದ ಕಾಲು ಕಿತ್ತೆನು. ಕಣ್ಣು ಕೆಂಪಗೆ ಮಾಡು. ನಾನು ಓದದಿರುವುದನ್ನು ಕಂಡ ತಂದೆ ಕಣ್ಣು ಕೆಂಪಗೆ ಮಾಡಿದರು. ಅನ್ನಕ್ಕೆ ಕಲ್ಲು ಹಾಕು. ಇನ್ನೊಬ್ಬರ ಅನ್ನಕ್ಕೆ ಕಲ್ಲು ಹಾಕಬಾರದು. ಎಂಜಲಿಗೆ ಕೈಯೊಡ್ಡು. ಬೇರೆಯವರ ಎಂಜಲಿಗೆ ಕೈಯೊಡ್ಡಬೇಡ. 2 ಬಗೆ. ನಂಬಿದವರಿಗೆ 2 ಬಗೆಯಬಾರದು. ರಾಮಬಾಣ. ಅಮೃತಾಂಜನವು ತಲೆನೋವಿಗೆ ರಾಮಬಾಣವಿದ್ದಂತೆ. ಕೈ ಕೊಡು. ಸರಿಯಾದ ಸಮಯಕ್ಕೆ ನೋಡಿ ಗೆಳೆಯ ಕೈ ಕೊಟ್ಟನು. ಜನ್ಮ ಜಾಲಾಡು. ಅಂಕಪಟ್ಟಿ ನೋಡಿ ನಮ್ಮ ತಾಯಿ ನನ್ನ ಜನ್ಮ ಜಾಲಾಡಿದರು. ಗಾಳಿ ಸುದ್ದಿ. ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು. ನೆಕ್ಸ್ಟು ಟೋಪಿ ಹಾಕು. ಮಾರ್ಕೆಟಿನಲ್ಲಿ ಅವನಿಗೆ ಚೆನ್ನಾಗಿ ಟೋಪಿ ಹಾಕಿದರು. ಪರದೇಶಿ. ಕನ್ನಡಿಗರೇ ಕರ್ನಾಟಕದಲ್ಲಿ ಪರದೇಶಿಗಳಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆಕ್ಸ್ಟು ತಲೆ ಮೇಲೆ ಮೆರೆಸು. ರಾಜಕಾರಣಿಗಳು ಇಂಗ್ಲಿಷನ್ನು ತಲೆ ಮೇಲೆ ಮೆರೆಸಲು ತೊಡಗಿದ್ದಾರೆ. ನೆಕ್ಸ್ಟು ಮೈಗೆ ಹತ್ತು. ವಿದ್ಯೆ ಮೈಗೆ ಹತ್ತಬೇಕಾದರೆ ಮಾತೃಭಾಷೆಯ ಶಿಕ್ಷಣದಿಂದಲೇ ಸಾಧ್ಯ. ಬಾಯಿ ತುರಿಕೆ. ರಾಜಕಾರಣಿಗಳು ವೇದಿಕೆ ಹತ್ತಿದರೆ ಬಾಯಿ ತುರಿಕೆ ತೀರುವವರೆಗೂ ಭಾಷಣ ನಿಲ್ಲಿಸುವುದಿಲ್ಲ. ಕಡುಬಿನ ಸೋರೆ. ಟಿವಿಯಲ್ಲಿ ಮುಳುಗಿದ ಮಕ್ಕಳಿಗೆ ಅಮ್ಮನ ಕೂಗು ಕಡುಬಿನ ಸೋರೆಯಂತೆ ಭಾಸವಾಯಿತು. ಚದುರಂಗದಾಟ. ಬದುಕಿನ ಚದುರಂಗದಾಟದಲ್ಲಿ ಯಶಸ್ವಿಯಾಗುವುದು ಎಲ್ಲರ ಗುರಿಯಾಗಿರುತ್ತದೆ. ಕಣ್ಣಾಡಿಸು. ಪಾಲಕರು ಮಕ್ಕಳ ಚಲನವಲನದ ಕಡೆ ಕಣ್ಣಾಡಿಸುತ್ತಿರಬೇಕು. ನೆಕ್ಸ್ಟು ಕೈಗೊಂಬೆ. ರಾಜ್ಯದ ಚುಕ್ಕಾಣಿ ಹಿಡಿದವರು ಉಳ್ಳವರ ಕೈಗೊಂಬೆಗಳಾಗಬಾರದು. ಇದಿಷ್ಟು ಕೂಡ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.